ಸ್ನೇಹಿತರೆ ನಮಸ್ಕಾರ. ನಾನು ಭೋಗೇಶ್ ಸೋಲಾಪುರ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಬಿಜಾಪುರ. ಇವತ್ತು ನಾವಿಲ್ಲಿ ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ ಸುಮಾರು ಒಂದು 3 ರಿಂದ 4 ವಿದ್ಯಾರ್ಥಿ ಮತ್ತು ಪೋಷಕರಿಂದ ಕರೆ ಬಂದಿತ್ತು. ಏನಂತೇಳಿ, ವಿಜಯಪುರದಲ್ಲಿ ನಡೆಯುವಂಥ ಎಕ್ಸಾಮ್ ಸೆಂಟರ್ಗಳಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ಅಂದರೆ ಸರಿಯಾಗಿ ವಿದ್ಯುತ್ ಆಗಿರ್ಬೋದು, ಸರಿಯಾಗಿ ಫ್ಯಾನ್ಗಳಿಲ್ಲ ಅಂತೇಳಿ ನಮಗೆ ಬೆಳಗ್ಗೆ ಕಂಪ್ಲೇಂಟ್ ಬಂದಿದ್ದರಿಂದ ಇವತ್ತು ನಾವಿಲ್ಲಿ ಗಾಂಧಿ ಚೌಕ್ನಲ್ಲಿರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನಲ್ಲಿ ಬಂದಿದ್ದೀವಿ. ಸುಮಾರು ಇಲ್ಲಿ ಒಂದು 15 ಬ್ಲಾಕ್ಸ್ ಇದಾವೆ. ನಾಳೆ ಈಗ ಮೇ 3ನೇ ತಾರೀಕಿಗೆ ನೀಟ್ ಎಕ್ಸಾಮ್ಸ್ ಇದಾವೆ. ಮೇ 3ನೇ ತಾರೀಕಿಗೆ ನೀಟ್ ಎಕ್ಸಾಮ್ಸ್ ಅಂದರೆ ಮೆಡಿಕಲ್ ಎಂಟ್ರೆನ್ಸ್ಗೋಸ್ಕರ ನಡೆಯುವಂಥ ಒಂದು ನೀಟ್ ಎಕ್ಸಾಮ್ಸ್ ನಡೀತಾ ಇದ್ದಾವೆ. ಅದರಲ್ಲಿ ಗೌರ್ಮೆಂಟ್ ಏನು PU ಕಾಲೇಜ್ ಇದೆ ಗಾಂಧಿ ಚೌಕಲ್ಲಿ, ಇಲ್ಲಿ ಸುಮಾರು 15 ಬ್ಲಾಕ್ಸ್ ಇದಾವೆ. ಈ 15 ಬ್ಲಾಕ್ಸ್ ಈಗ ಸದ್ಯ ವೀಕ್ಷಣೆ ಮಾಡಿ ಬಂದ್ವಿ. ಇಲ್ಲಿ ಕಂಪ್ಲೇಂಟ್ ಪ್ರಕಾರ ಇಲ್ಲಿ ಯಾವುದೇ ಒಂದು ಕೊಠಡಿಗಳಲ್ಲಿ ಫ್ಯಾನ್ ವ್ಯವಸ್ಥೆ ಇಲ್ಲ. ಇದ್ರೂ ಕೂಡ ಒಂದು ಫ್ಯಾನ್ ಇದೆ, ಅದು ಕೇವಲ ಲೆಕ್ಚರರ್ಸ್ ಮಾತ್ರ. ಒಂದೊಂದು ಕೊಠಡಿಗಳಲ್ಲಿ ಅದು ಕೂಡ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ರೂಮ್ನಲ್ಲಿ ಮಾತಾಡ್ತಿದ್ದೀವಿ, ಈ ಒಂದು ರೂಮ್ನಲ್ಲಿ ಫ್ಯಾನು ಇಲ್ಲ, ಲೈಟು ಇಲ್ಲ. ತಮಗೆ ಗೊತ್ತಿದೆ, ಇತ್ತೀಚೆಗೆ ಬಿಜಾಪುರದಲ್ಲಿ ಸುಮಾರು 40 to 44 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದೆ, ಟೆಂಪರೇಚರ್ ಇದೆ. ಸೊ ಇಷ್ಟೊಂದು ಬಿಸಿಲಿನ ಒಂದು ತಾಪನಲ್ಲಿ ಮಕ್ಕಳು ಯಾವ ರೀತಿ ಎಕ್ಸಾಮ್ ಬರೀಬೇಕು? ಇದೇ ರೀತಿ ಮೊನ್ನೆ 23, 24ಕ್ಕೆ KCET ಎಕ್ಸಾಮ್ ಬರೆದಿದ್ದಾರೆ ಮಕ್ಕಳು. ಅದರಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ, ಬಟ್ ಏನು ವ್ಯವಸ್ಥೆ ಮಾಡಿಲ್ಲ. ಈಗ CET ಎಕ್ಸಾಮ್ ಬರೆದು ಮಕ್ಕಳೇ ಕೂಡ ನಮಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಯಾವುದೂ ವ್ಯವಸ್ಥೆ ಇಲ್ಲ ಸರ್, ನಮಗೆ CET ಎಕ್ಸಾಮ್ ಬರೆಯುವಾಗ ಸಾಕಷ್ಟು ತೊಂದರೆ ಆಗಿದೆ. ಸೊ ಈಗ ಅದೇ ತೊಂದರೆ ನಮಗೆ ನೀಟ್ ಎಕ್ಸಾಮ್ ಆಗಬಾರ್ದು. ಸೊ ದಯವಿಟ್ಟು ಒಂದು ಫ್ಯಾನ್ ಕೂಡಿಸುವಂತ ವ್ಯವಸ್ಥೆ ಮಾಡಿಸಿ ಸರ್ ಅಂತೇಳಿ ಆಮ್ ಆದ್ಮಿ ಪಕ್ಷದವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪೋಷಕರು ಮತ್ತು ವಿದ್ಯಾರ್ಥಿಗಳು. ಹೀಗಾಗಿ ಇವತ್ತು ನಾನು ಜಿಲ್ಲಾಧ್ಯಕ್ಷ ಹಾಗೂ ನಮ್ಮ ಯುವ ಮುಖಂಡರಾದಂಥ ಪ್ರಕಾಶ್ ಸಬ್ರೋದ್ ಅವರು ಇಲ್ಲಿ ಗಾಂಧಿ ಚೌಕ್ನಲ್ಲಿ ಇರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಂದಿದ್ದೀವಿ. 15 ಬ್ಲಾಕ್ಗಳಲ್ಲಿ ನಾವು ಅಡ್ಡಾಡಿದ್ವಿ. ಯಾವುದೇ ಒಂದು ರೂಮಲ್ಲಿ ಸರಿಯಾಗಿ ಲೈಟ್ ವ್ಯವಸ್ಥೆ ಇಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ, ಮತ್ತು ಫ್ಯಾನ್ ವ್ಯವಸ್ಥೆ. ಮಕ್ಕಳು ನಾವು ನೋಡ್ತಾ ಇದ್ದೀವಿ, ಇವರು CET ಎಕ್ಸಾಮ್ ಯಾವ ಥರ ಬರೆದ್ರು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಸೆಕೆ ಆಗ್ತಾ ಇದೆ. ಇಲ್ಲಿ ನಾನು ನಿಂತಿದ್ದು ನನಗೆ ಸೆಕೆ ಆಗ್ತಾ ಇದೆ. ಅದರಲ್ಲಿ ನೀಟ್ ಎಕ್ಸಾಮ್, ಆಲ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್, ಇದು ಒಂದು ಮೆಡಿಕಲ್ ಲೈನ್ ಹೋಗುವಂಥ ಎಕ್ಸಾಮ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ ಮಕ್ಕಳಿಗೆ. ಆ ಒಂದು ಟೆನ್ಷನ್ನಲ್ಲಿ, ಈ ಒಂದು ಬಿಸಿಲು ತಾಪಿನಲ್ಲಿ, ಒಂದು ಟೆಂಪರೇಚರ್ನಲ್ಲಿ ಯಾವ ಥರ ಎಕ್ಸಾಮ್ ಮಕ್ಕಳು ಬರೀಬೇಕು? ಸೊ ಅವ್ರಿಗೆ ಏನೋ ಒಂದು ಅವ್ಯವಸ್ಥೆ ಆಗಬಾರ್ದು ಅಂಥೇಳಿ ನಾವಿವತ್ತು ಇಲ್ಲಿ ಬಂದಿದ್ದೀವಿ. ಹೆಡ್ ಮಾಸ್ಟರ್ ಅವ್ರನ್ನ ಮೀಟ್ ಆಗಿ ಅವ್ರ ಕ್ಯಾಬಿನ್ಗೆ ಹೋಗಿದ್ವಿ. ಹೆಡ್ ಮಾಸ್ಟರ್ ಅವರು ಇವತ್ತು ಲೀವ್ ಮೇಲಿದ್ದಾರೆ. ಅವರಿಗೆ ಫೋನಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಕುಮಾರ್ ಸರ್ ಮತ್ತು ಇವ್ರು ಭೇಟಿಯಾಗಿದ್ರು ವಿನಯ್ಗೆ. ಸರ್, ಈಗ ನಾಳೆ 3ನೇ ತಾರೀಕಿಗೆ ನೀಟ್ ಎಕ್ಸಾಮ್ ನಡೀತಾ ಇದೆ ಇಲ್ಲಿ, ಹೌದಾ? ಸೊ ಈಗ ಸುಮಾರು ಒಂದು 15 ಬ್ಲಾಕ್ ಅಂತೂ ಇರ್ಬೋದು, ಹೆಚ್ಚು ಕಡಿಮೆ, ಹೌದಾ? ಹಾಂ ಸರ್, ಇವಾಗ ನಾವು ಎಲ್ಲ ಕ್ಲಾಸ್ ಎಲ್ಲ ಅಡ್ಡಾಡಿ ನೋಡಿದ್ವಿ ಸರ್. ಇಲ್ಲಿ ಫ್ಯಾನಿನ ಫೆಸಿಲಿಟಿ ಇಲ್ಲ. ಫ್ಯಾನ್ ಫೆಸಿಲಿಟಿ ತಮಗೆ ಗೊತ್ತಿದೆ ಸರ್, ಇವಾಗ ಬಿಜಾಪುರದಲ್ಲಿ ಬಿಸಿಲು ಆಲ್ಮೋಸ್ಟ್ 40+ ಅದ. ಹಾಂ, ಮೊದಲು ಫ್ಯಾನ್ ಸಿಸ್ಟಮ್ ಪ್ರಕಾರ ಮೇಲೆ ಮೊದಲು ಫ್ಯಾನ್ ಹಾಕ್ತಿದ್ದದ್ರಿ, ಅವೆಲ್ಲ ವಿದ್ಯಾರ್ಥಿಗಳು ಡಿಸ್ಕನೆಕ್ಟ್ ಮಾಡ್ಯಾರ. ಆಮೇಲೆ ಕರೆಂಟದ್ದು ಸರಿಯಾಗಿ ಫೆಸಿಲಿಟಿ ಇಲ್ಲ. ನಾವು ರಿಪೇರ್ ಮಾಡಿಸ್ತೀವಿ, ಮತ್ತೆ ಕಟ್ ಮಾಡುತ್ತಾರೆ. ಯಾರು ಕಟ್ ಮಾಡ್ತಾರ ಸರ್? ಹುಡುಗರು ಸರ್. ಹಾಂ, ನಮ್ಮಲ್ಲಿ ಓದುವಂತ ವಿದ್ಯಾರ್ಥಿಗಳು ಯಾವ ರೀತಿ ಮಾಡ್ತಾರೆ. ಆಮೇಲೆ ನಮ್ಮಲ್ಲಿ ಸೆಕ್ಯೂರಿಟಿ ಇಲ್ಲ. ಇವಾಗ CCTV ಕ್ಯಾಮ್ರಾದ್ದು ಈಗ ಕೂಡ್ಸಾಕತ್ತೀರಿ ಸರ್, ಹೌದಾ? ಸೊ ಇನ್ನು ಮುಂದಂತರೂ ಆ ಸಮಸ್ಯೆ ಬರಂಗಿಲ್ಲ, ಹೌದ್ರಿ? ಸೊ ಈಗ ನೋಡಿ ಸರ್, ನೀಟ್ ಎಕ್ಸಾಮ್ ಅಂದ್ರೆ ಬರೀ ನಿಮ್ಮ ಕಾಲೇಜ್ ಅಷ್ಟೇ ಇರಂಗಿಲ್ಲ, ಎಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಹುಡುಗರು ಎಲ್ಲರೂ ಇರ್ತಾರೆ ಸರ್. ಈಗ ಇನ್ನೂ ಸ್ವಲ್ಪ ಟೈಮ್ ಅದ. ಹೆಂಗೆ CCTV ಕೂಡ್ಸಾಕತ್ತಿರಲ್ಲ, ಹಂಗೆ ಎಲ್ಲೆಲ್ಲಿ ಫ್ಯಾನ್ಗಳಿಲ್ಲ ಆದಷ್ಟು ಒಂದು ಸ್ವಲ್ಪ ಫ್ಯಾನ್ಗಳು ಕೂಡಿಸುವಂಥ ವ್ಯವಸ್ಥೆ ತಾವು ಮಾಡ್ಬೇಕು ಸರ್. ಅದೇ ಇದು DDPR ಬೋರ್ಡ್ದವ್ರು ಕೂಡ್ಸಾಕತ್ತಿರ್ಬೇಕು, ಹೌದಿಲ್ಲ ಸರ್? ಅದೇ ನಾ ಇದು ಹೊಸಮನ್ಸರಿಗೂ ಭೇಟಾಗ್ತೀನಿ ಸರ್, PU ಡೈರೆಕ್ಟರ್ ಏನದಲ್ಲ ಅವ್ರಿಗೂ ಭೇಟಾಗ್ತೀನಿ. ನಾನೀಗ ಅವ್ರಿಗೆ ಭೇಟಾಗ್ತೀನಿ. ಅದಕ್ಕೆ ತಮ್ಮ ಕಡೆಯಿಂದ ಏನಾರ ಆಗ್ಬೋದಾ ಇದು ಅಂತ ಅದಕ್ಕೆ ತಮ್ಮ ಕಾಲ್ ಮಾಡಿದ್ವಿ ಸರ್. ಯಾಕಂದ್ರೆ ನೋಡಿ ಸರ್, ನೀಟ್ ಎಕ್ಸಾಮ್ ಅಂದ್ರೆ ಇದು ಟೆನ್ಷನ್ ಎಕ್ಸಾಮ್ ಇರ್ತದೆ, ಹೌದಾ? ಎಕ್ಸಾಮ್ ಬರೆದ್ಬಿಟ್ಟು ಹುಡುಗರು ಬರೀ ವರ್ಷಕೊಳ್ಳದೆ ಆಗ್ತದ. ಅದಕ್ಕೆ ತೊಂದರೆ ಭಾಳ ಆಗತ್ತೆ. ಯಾಕೆ ಮನೆಗೆ CET ಬರ್ದಂಥ ಎಕ್ಸಾಮ್ ಹುಡುಗರೇ ಬರ್ತಾರೆ. ಎಕ್ಸಾಮ್ ಹುಡುಗರೇ ಕಾಲ್ ಮಾಡಿ ನಮಗೆ ಕಂಪ್ಲೇಂಟ್ ಮಾಡ್ಯಾರ ಸರ್, ನಮ್ಗೆ CET ಎಕ್ಸಾಮ್ ಬರೆಯೋದಾಗಿಲ್ಲ ಸರ್, ಭಾಳ ತ್ರಾಸ ಆಗ್ಯದ ನಮಗೆ, ಏನು ವ್ಯವಸ್ಥೆ ಮಾಡಿ ಸರ್ ಅಂತೇಳಿ ನಮಗೆ ಬೆಳಗ್ಗೆ ಕಂಪ್ಲೇಂಟ್ ಮಾಡಿದಾಗೆ ನಾವು ಇವತ್ತು ಇಲ್ಲಿ ಬಂದೀವಿ ಸರ್. ನಾ ಅವ್ರಿಗೂ ಭೇಟಾಗ್ತೀನಿ. ಒಂದು ಸ್ವಲ್ಪ ಮಾತಾಡಿ ಸರ್, ನಾನು ಭೇಟಾಗ್ತೀನಿ ಸರ್. ಇಲ್ಲಾಂದ್ರೆ ಸರ್ ಇದು ಏನಾರ ವ್ಯವಸ್ಥೆ ಆಗಲಿಕ್ಕೆ ನಾಳೆ ನಾವು ಮೀಡಿಯಾದವ್ರಿಗೆ ಕರ್ಕೊಂಡ್ಬರ್ತೀವಿ ಸರ್. ನಾ ಹೇಳ್ತೀನಿ ಸರ್. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಹಚ್ಕೊಳ್ಳಿಲ್ಲ ಅವರು, ಇಲ್ಲ ಇದು ನಾವು ಮಾಡಿದ್ದೀವಿ ಮತ್ತೆ ಇದು ಕಿತ್ತೋಗುತ್ತೆ ಅಂತ ನಾನು ಹೇಳಿದೆ. ಇಲ್ಲಿ ಕರೆಂಟ್ ಪಾಯಿಂಟ್ಸೇ ಇಲ್ಲ, ಮತ್ತು ಫೈನ್ ಪಾಯಿಂಟು ಇಲ್ಲ. ಸೊ ಹೀಗಾಗಿ ಇಲ್ಲಿ ಅವ್ಯವಸ್ಥೆ ಎದು ಕಾಣ್ತಾ ಇದೆ.
ಸೊ ಹೀಗಾಗಿ ಇವತ್ತು ನಿಮಗೆ ತೋರಿಸ್ತೀವಿ ಒಂದು ಸ್ವಲ್ಪ ನೋಡಿ. ನೀವು ಈ ಒಂದು ರೂಮ್ನಲ್ಲಿ ಬಂದಿದ್ದೀವಿ ನಾವು. ಇಲ್ಲಿ ಮನೆ CET ಎಕ್ಸಾಮ್ ಕೂಡ ನಡೆದಿದೆ. ಇಲ್ಲಿ ಫ್ಯಾನು ಇಲ್ಲ, ಇಲ್ಲಿ ಲೈಟು ಇಲ್ಲ. ನೋಡ್ಬೋದು ಇಲ್ಲಿ ಫ್ಯಾನು ಇಲ್ಲ, ಲೈಟು ಇಲ್ಲ. ಮಾತಾಡೋದಕ್ಕೆ ಹೋಗಲ್ಲ ಸರ್. ಇಲ್ಲಿ ಫ್ಯಾನು ಇಲ್ಲ, ಲೈಟು ಇಲ್ಲ. ನೋಡಿ ಈ ಒಂದು ಸ್ಥಿತಿಯಲ್ಲಿ ಮಕ್ಕಳು ಯಾವ ಥರ ಎಕ್ಸಾಮ್ ಬರೀತಾರೆ? ಕಿಟಕಿ ಇದ್ರೆ ಮಾತ್ರ. ಏನು ನೋಡಿ, ಮನೆ CET ಎಕ್ಸಾಮ್ ಬರೆದಿದ್ದಾರೆ. UGCET ಮೊನ್ನೆ 23ನೇ ತಾರೀಕಿಗೆ ಎಕ್ಸಾಮ್ CET ಎಕ್ಸಾಮ್ ನಡೆದಿದೆ. ಈ CET ಎಕ್ಸಾಮ್ ಕೂಡ ಇದು ಬ್ಲಾಕ್ ನಂಬರ್ 8 ಅಂತ ಹಾಕಿದ್ದಾರೆ ಇಲ್ಲಿ. ಈ ಬ್ಲಾಕ್ ನಂಬರ್ 8ರಲ್ಲಿ ಯಾವುದೇ ಒಂದು ವಿದ್ಯುತ್ ವ್ಯವಸ್ಥೆ ಇಲ್ಲ, ಯಾವುದೇ ಒಂದು ಫ್ಯಾನ್ ವ್ಯವಸ್ಥೆ ಇಲ್ಲ. ಸೊ ಈ ಥರ ಇಲ್ಲಿ ಸುಮಾರು 15 ಬ್ಲಾಕ್ ಕೂಡ ಅದೇ ರೀತಿಯಲ್ಲಿದ್ದಾವೆ. ಲೈಟ್ ಇದ್ರೆ ಫ್ಯಾನ್ ಇಲ್ಲ, ಫ್ಯಾನ್ ಇದ್ರೆ ಲೈಟ್ ಇಲ್ಲ, ಫ್ಯಾನ್ ಇದ್ರೆ ಮುರಿದೋಗಿದೆ. ಪ್ರಿನ್ಸಿಪಲ್ ಕೇಳಿದ್ರೆ ಸರ್ ಮಕ್ಕಳು ಮುರಿದು ಹೋಗ್ತಾರೆ ಅಂತ ಹೇಳ್ತಾರೆ. ಈ ನಾಳೆ ನೀಟ್ ಬರೋ ಎಕ್ಸಾಮ್ದಲ್ಲಿ ಇಲ್ಲಿ ಕೇವಲ ಇಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಕ್ಕಳು ಅಷ್ಟೇ ಇರಂಗಿಲ್ಲ, ಹೊರತಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಮಕ್ಕಳು ನೀಟ್ ಎಕ್ಸಾಮ್ ಬರೆಯಕ್ಕೆ ಬರ್ತಿರ್ತಾರೆ. ಹೀಗಾಗಿ ಇದೊಂದು ಅವ್ಯವಸ್ಥೆ ಒಂದು ಸರಿ ಮಾಡ್ಕೊಡಿ ಅಂತಂದ್ರೆ ಅವರು ಹಚ್ಕೊಳ್ಳಿಲ್ಲ. ಸೊ ಇವಾಗ ನಾವು DDPU ಏನು PU ಬೋರ್ಡ್ ಡೈರೆಕ್ಟರ್ ಇದ್ದಾರೆ ಹೊಸಮನಿ ಸರ್, ಅವರಿಗೆ ನಾವು ಇವತ್ತು ಭೇಟಾಗಿ ಅವರು ಕೂಡ ಮನವಿ ಮಾಡ್ಕೋತೀವಿ. DC ಅವ್ರಿಗೆ ಕೂಡ ಮನವಿ ಮಾಡ್ತೀವಿ. ಈ ಒಂದು ಅವ್ಯವಸ್ಥೆ ಇರುವಂಥ ಇನ್ನೂ ಟೈಮ್ ಇದೆ. ಸೊ ಆದಷ್ಟು ಬೇಗ ಒಂದು ಸ್ವಲ್ಪ ಫ್ಯಾನ್ ಕೂಡಿಸುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು DC ಸಾಹೇಬರಿಗೂ ಕೂಡ ನಾವು ಮನವಿ ಮಾಡ್ಕೋತೀವಿ. ಮತ್ತು ನಮ್ಮ PU ಬೋರ್ಡ್ ಡೈರೆಕ್ಟರ್ ಆದಂಥ ನಿರ್ದೇಶಕರಾದಂಥ ಹೊಸಮನಿ ಸರ್ ಅವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಇನ್ನೂ 3-4 ದಿನ ಟೈಮ್ ಇದೆ. ಈ ಒಂದು 3-4 ದಿನ ಸಮಯದಲ್ಲಿ ಒಂದು ಫ್ಯಾನ್ ಕೂಡಿಸುವಂಥ ವ್ಯವಸ್ಥೆ ಮಾಡಬೇಕು. ಲೈಟ್ ಇಲ್ಲ ಅಂತೇಳಿ ಲೈಟ್ ಕೂಡಿಸುವಂಥ ವ್ಯವಸ್ಥೆ ಮಾಡಬೇಕು. ನೀರಿನ ವ್ಯವಸ್ಥೆ ಮಾಡಬೇಕು. ಇವಾಗ ಇಲ್ಲಿ CCTV ಕ್ಯಾಮ್ರಾ ಕೂಡಿಸ್ತಿದ್ದಾರೆ, ಒಳ್ಳೆ ಕೆಲಸ. CCTV ಎಲ್ಲ ರೂಮಲ್ಲಿ ಕೂಡಿಸಿದ್ದಾರೆ. ಅದೇ ರೀತಿಯಲ್ಲಿ ಫ್ಯಾನ್ಗಳು ಕೂಡ ಕೂಡಿಸ್ಬೇಕು ಅಂತೇಳಿ ಆ ಮನೆ ಪಕ್ಷ ಇವತ್ತು ಜಿಲ್ಲಾಡಳಿತಕ್ಕೆ ಹಾಗೂ PU ಬೋರ್ಡಿನ ನಿರ್ದೇಶಕರಾದಂಥ ಹೊಸಮನಿ ಸರ್ ಕೂಡ ನಾವು ಆಗ್ರಹವನ್ನು ಮಾಡುತ್ತೇವೆ. ಒಂದು ಮನವಿಯನ್ನು ಕೂಡ ಕೊಡ್ತೀವಿ. ಇವತ್ತು ಮಾಡಲಿಲ್ಲಪ್ಪ ಅಂತಂದ್ರೆ ನಾಳೆ ನಾವು ಎಲ್ಲ ಮೀಡಿಯಾದವ್ರನ್ನ ಕರ್ಕೊಂಡು ಈ ಒಂದು ಗಾಂಧಿ ಚೌಕ್ನಲ್ಲಿ ಇರುವಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನಾವು ಬರ್ತೀವಿ. ಬಂದು ಇದನ್ನ ಎಕ್ಸ್ಪೋಸ್ ಮಾಡ್ತೀವಿ. ನಾವು ಜಿಲ್ಲೆಯಲ್ಲಿ ನಗರದಲ್ಲಿ ಇರುವಂಥ ಈ ಒಂದು ಕಾಲೇಜ್ ಕೊಠಡಿಗಳಲ್ಲಿ ಏನು ಪರೀಕ್ಷಾ ಕೊಠಡಿಗಳಲ್ಲಿ ಏನು ಅವ್ಯವಸ್ಥೆ ಇದೆ, ಈ ಅವ್ಯವಸ್ಥೆ ಎಕ್ಸ್ಪೋಸ್ ಮಾಡ್ತೀವಿ ಆ ಮನೆ ಪಕ್ಷ. ಯಾಕಂದ್ರೆ ಮಕ್ಕಳಿಗೆ ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಆಗಬಾರ್ದು. ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಂದ್ರೆ ದಯವಿಟ್ಟು ನಾವು ಜಿಲ್ಲಾಡಳಿತಕ್ಕೆ ಹಾಗೂ PU ನಿರ್ದೇಶಕರಿಗೆ ನಾವು ಮನವಿ ಮಾಡಿಕೊಳ್ಳೋದು ಒಂದೇ, ಆದಷ್ಟು ಬೇಗ ಇನ್ನು 2 ದಿನಗಳಲ್ಲಿ ಈ ಫ್ಯಾನ್ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾವು ಆ ಮನೆ ಪಕ್ಷ ಆಗ್ರಹ ಮಾಡ್ತೀವಿ. ನಮ್ಮ ಪ್ರಕಾಶ್ ಅವರು ಒಂದು 2 ಮಾತಾಡ್ತಾರೆ. ಪ್ರಕಾಶ್, ಈ ನೀವು ಕೂಡ ನಮ್ಮ ಜೊತೆ ಎಲ್ಲ ವೀಕ್ಷಣೆ ಮಾಡಿದ್ರಿ. ಸೊ ಯಾವ ಥರ ಒಂದು ವ್ಯವಸ್ಥೆ ಅಂತ ನಾವು ಹೇಳ್ಬೋದಾ ಸರ್? ಇಲ್ಲಿ ಯಾವುದೇ ಕೊಠಡಿಗಳಲ್ಲಿ ಫ್ಯಾನಿನ ವ್ಯವಸ್ಥೆ ಇಲ್ಲ. ಮತ್ತು ಫ್ಯಾನಿಗೆ ಪಾಯಿಂಟ್ಸ್ ಇದಕ್ಕೆ ಬಿಟ್ಟಿಲ್ಲ. ಫ್ಯಾನ್ ಕೊಡ್ಸೋಕೆ ಒಂದು ಪಾಯಿಂಟ್ ಬಿಡ್ತಾರೆ, ಯಾವಾಗ ಆ ಪಾಯಿಂಟು ಬಿಟ್ಟಿಲ್ಲ. ನಾಳೆಗೆ ಫ್ಯಾನ್ ಕೊಡಿಸ್ಬೇಕಂದ್ರೆ ಆಮೇಲೆ ಅಲ್ಲಿ ಕರೆಂಟಿನ ವ್ಯವಸ್ಥೆನೂ ಇಲ್ಲ, ಬಲ್ಬಿನ ವ್ಯವಸ್ಥೆನೂ ಇಲ್ಲ. ಕೆಲವೊಂದು ಕಡೆ ಬಲ್ಬೇ ಇಲ್ಲ. ಇದು ನಾಳೆ ನಡೀತಿರೋ ನೀಟ್ ಎಕ್ಸಾಮಿನ ಒಂದೇ ಸಮಸ್ಯೆ ಅಂತಲ್ಲ, ರೆಗ್ಯುಲರ್ ಇಲ್ಲಿ ಕ್ಲಾಸಸ್ ನಡೀತಿರ್ತಾವೆ. ಆ ಕ್ಲಾಸಸ್ಸಿಗೆ ತೊಂದರೆ ಆಗ್ತೈತಿ. ಕೆಲವೊಂದು ಕಡೆ ಏನದ ಅಂದ್ರೆ ಕೆಲವೊಂದು ಕೊಠಡಿಗಳಲ್ಲಿ ಶಿಕ್ಷಕರಿಗೆ ಮಾತ್ರ ಫ್ಯಾನ್ ಅದ, ಶಿಕ್ಷಕರ ಕೆಳಗೆ. ನೀವು ಆಗಲೇ ನೋಡಿದ್ರಿ ವಿಡಿಯೋ ಒಳಗೆ ಬಂದು ಆಫೀಸ್ ರೂಮ್ನಾಗ ಫ್ಯಾನ್ ಅದ, ಬಟ್ ಕ್ಲಾಸ್ ರೂಮ್ನಾಗಿಲ್ಲ. ಮಕ್ಕಳು ಆಫೀಸ್ ರೂಮ್ನಲ್ಲಿ ಹೋಗಿ ಸ್ಟಾಫ್ ರೂಮ್ನಾಗ ಹೋಗಿ ಓದ್ತಾರೋ ಅಥವಾ ಇಲ್ಲಿ ಶಾಲೆ ಕೊಠಡಿಗಳಲ್ಲಿ ಬಂದು ಕ್ಲಾಸ್ ರೂಮ್ನಾಗ ಬಂದು ಓದ್ತಾರೋ. ಸೊ ಕ್ಲಾಸ್ ರೂಮ್ನಲ್ಲಿ ಫ್ಯಾನ್ ಅಗತ್ಯ ಅದ. ಪ್ರಿನ್ಸಿಪಲ್ ರೂಮ್ನಲ್ಲಿ ಅಥವಾ ಸ್ಟಾಫ್ ರೂಮ್ನಲ್ಲಿ ಬರೀ ಶಿಕ್ಷಕರಿಗೆ ಫ್ಯಾನಿನ ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಫ್ಯಾನಿನ ಸೌಲಭ್ಯವನ್ನು ಒದಗಿಸದೇ ಇರುವಂಥದ್ದು ಅಕ್ಷಮ ಅಪರಾಧ ಇದು. ಅದಕ್ಕೆ ಸಂಬಂಧಪಟ್ಟವರು ಸೂಕ್ತ ಕ್ರಮ ಕೈಗೊಂಡು ಫ್ಯಾನಿನ ವ್ಯವಸ್ಥೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ನಮ್ಮ ಪ್ರಕಾಶ್ ಅಬ್ರದವರು ಹೇಳಿದ್ರು ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಪ್ರಿನ್ಸಿಪಲ್ ರೂಮಲ್ಲಿ ಮಾತ್ರ ಒಳ್ಳೆ ಲೈಟು, ಒಳ್ಳೆ ಫ್ಯಾನ್ ಇದೆ. ಪ್ರಿನ್ಸಿಪಲ್ ಕೂಡುವಂಥ ಕೊಠಡಿಗಳಲ್ಲಿ ಒಳ್ಳೆ ಲೈಟು, ಒಳ್ಳೆ ಫ್ಯಾನ್ ಇದೆ. ಬಟ್ ಮಕ್ಕಳು ಓದುವಂಥ ಸ್ಥಳದಲ್ಲಿ ಯಾವುದೇ ಒಂದು ಫ್ಯಾನ್, ಲೈಟಿನ ವ್ಯವಸ್ಥೆ ಇಲ್ಲ. ಇಂಥ ಒಂದು 40+ ಡಿಗ್ರಿ ಸೆಲ್ಸಿಯಸ್ ಇರುವಂಥ ಟೆಂಪ್ರೇಚರ್ನಲ್ಲಿ ಬಿಜಾಪುರದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಮಕ್ಕಳು ಎಕ್ಸಾಮ್ ಬರೀಬೇಕು, ನಾಳೆ ಏನವ್ರು ಎಕ್ಸಾಮ್ ಬರೀಬೇಕು ಇಲ್ಲ ಮುಖ ಒರೆಸ್ಬೋದು ಕೂಡಬೇಕು ಅಂತ ನಾವು ನೇರವಾಗಿ ಪ್ರಶ್ನೆ ಮಾಡ್ತೀವಿ ಜಿಲ್ಲಾಡಳಿತಕ್ಕೆ ಹಾಗೂ PU ನಿರ್ದೇಶಕರಿಗೆ. ಸೊ ಆದಷ್ಟು ಬೇಗ ಇನ್ನೂ ಟೈಮ್ ಇದೆ, ಇನ್ನೂ 3-4 ದಿನ ಟೈಮ್ ಇದೆ. ಮೇ 3ನೇ ತಾರೀಕು ಎಕ್ಸಾಮ್ ಇದೆ. ಸೊ ಆದಷ್ಟು ಬೇಗ ಒಂದು ಎರಡು ದಿನಗಳಲ್ಲಿ ಒಂದು ಫ್ಯಾನ್ ಕೂಡಿಸುವಂಥ ವ್ಯವಸ್ಥೆ ಜಿಲ್ಲಾಡಳಿತ ಇದೊಂದು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಅವ್ಯವಸ್ಥೆಯನ್ನು ಪರಿಗಣಿಸಿ ಒಂದು ಫ್ಯಾನ್ ವ್ಯವಸ್ಥೆ ಮತ್ತು ಲೈಟಿನ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಕೂಡ ಮಾಡಿಕೊಡ್ಬೇಕಾಗಿ ನಾವು ಆ ಮನೆ ಪಕ್ಷ ಆಗ್ರಹ ಮಾಡುತ್ತೇವೆ.
ಸೊ ಇದನ್ನ ಅಪ್ಡೇಟು ನಾಳೆ ಏನಾಗುತ್ತೆ ಇವ್ರು ಮಾಡಿಕಂದ್ರೆ ನಾವು ಎಲ್ಲ ಮೀಡಿಯಾದವ್ರು ಕರ್ಕೊಂಡು ಇದೊಂದು ಎಕ್ಸ್ಪೋಸ್ ಮಾಡ್ತೀವಿ. ಸೊ ಹೌ ನೀಟ್ ಎಕ್ಸಾಮ್ಸ್ ಆರ್ ಗೋಯಿಂಗ್ ಆನ್ ಇನ್ ವಿಜಯಪುರ ಡಿಸ್ಟ್ರಿಕ್ಟ್ ಸೆಂಟರ್ಸ್ ಅಂತೇಳಿ ಒಂದು ಎಕ್ಸ್ಪೋಸ್ ಮಾಡಿ ಇದು ಜಿಲ್ಲಾಡಳಿತ ನೇರ ಹೊಣೆ ಅಂತೇಳಿ ನಾವು ತೋರಿಸ್ಬೇಕಾಗುತ್ತೆ, ಎಕ್ಸ್ಪೋಸ್ ಮಾಡಬೇಕಾಗುತ್ತೆ ಅಂತೇಳಿ ನಾವೊಂದು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀನಿ. ಧನ್ಯವಾದಗಳು.